ಶಾಸಕಾಂಗ ಸಭೆಗೆ ಹಾಜರಾಗಿದ್ದ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ನಂತರ ರೆಸಾರ್ಟ್ ಕಡೆ ಕೈ ನಾಯಕರು ಮುಖ ಮಾಡ್ತಾ ಇದ್ದಾರೆ. ರಾಮನಗರ ಹೊರವಲಯದ ವಂಡರ್ಲಾ ಹಾಗೂ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. 2 ರೆಸಾರ್ಟ್ಗಳಲ್ಲಿ ತಲಾ 40 ರೂಮ್ಗಳು ಈಗಾಗಲೇ ಬುಕ್ ಆಗಿದೆ. ಕೆಪಿಸಿಸಿ ಸದಸ್ಯ ಬ್ಯಾಟಪ್ಪ ನೇತೃತ್ವದಲ್ಲಿ ಈ ರೂಮ್ಗಳು ಬುಕ್ ಆಗಿವೆ. 2 ಕಡೆ, ಒಂದು ವಂಡರ್ಲಾ, ನೀವು ಮೈಸೂರು ರೋಡ್ ಕಡೆ ಹೋದರೆ ಬೆಂಗಳೂರಿಂದ ಬಲಭಾಗದಲ್ಲಿ ಸಿಗುತ್ತೆ ನಿಮಗೆ ವಂಡರ್ಲಾ ಅಂತ ಹೇಳಿ, ಅಲ್ಲಿ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ನಲ್ಲಿ ಸುಮಾರು 40 ರೂಮ್ಗಳು. ಜೊತೆಗೆ ಅದಕ್ಕಿಂತ ಮುಂಚೆ ಮುಂದೆ ಹೋದರೆ ಅಲ್ಲಿ ಈಗಲ್ಟನ್ ರೆಸಾರ್ಟ್, ಅದರಲ್ಲಿ ಸುಮಾರು 40 ರೂಮ್ಗಳು ಕಾಂಗ್ರೆಸ್ನ ನಾಯಕರು ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೋಸ್ಕರವಾಗಿ ಅಲ್ಲಿ ಬುಕ್ ಆಗಿವೆ. ಕೆಪಿಸಿಸಿ ಮೆಂಬರ್ ಬ್ಯಾಟಪ್ಪ ನೇತೃತ್ವದಲ್ಲಿ ಇಷ್ಟು ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಎಷ್ಟು ದಿನಗಳವರೆಗೆ ಅದು ನಮಗೆ ಗೊತ್ತಿಲ್ಲ. ಈಗಾಗಲೇ ಈಗಲ್ಟನ್ ರೆಸಾರ್ಟ್, ನೀವು ಆ ದೃಶ್ಯ ನೋಡ್ತಾ ಇದ್ದೀವಿ, ಇದು ಈಗಲ್ಟನ್ ರೆಸಾರ್ಟ್ ಅಂತ ಹೇಳಿ, ಇದು ಬಿಡದಿ ಬಳಿ ಇರ್ತಕ್ಕಂಥ ರೆಸಾರ್ಟ್ ಇದು. ಇಲ್ಲಿಗೆ ಒಂದು 40 ಜನ, ವಂಡರ್ಲಾ ಅಲ್ಲಿಗೊಂದು 40 ಜನ, ಎಲ್ಲ ಇವರೊಂದು 40 ಅವರೊಂದು 40 ಎಲ್ಲ ಸೇರಿ ಒಂದು 80 ಜನದವರೆಗೂ ಕೂಡ ಈ ರೆಸಾರ್ಟ್ಗಳಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಎಲ್ಲಿಯವರೆಗೆ ನಮಗೆ ಗೊತ್ತಿಲ್ಲ. ಅದು ಎಷ್ಟು ದಿನ ಗಡುವೇನು ಗೊತ್ತಿಲ್ಲ. ಎಲ್ಲಿವರೆಗೆ ಇವರು BJPಯವರು ಆಪರೇಷನ್ ಕಮಲ ಮಾಡಿಬಿಡ್ತಾರೆ ಅಂತ ನಮಗೆ ಭಯ ಇದೆಯೋ ಅಲ್ಲಿವರೆಗೂ ನಾವಿಲ್ಲಿ ಉಳಿತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ BJPಯವರಿಂದ ಈ ಭಯ ಎಷ್ಟು ದಿನಗಳವರೆಗೆ ಇರುತ್ತೆ ಅದನ್ನು BJPಯವರು ಸ್ಪಷ್ಟಪಡಿಸಬೇಕಾಗುತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ಶರತ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶರತ್, ಬ್ಯಾಟಪ್ಪ ಈ ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ವಂಡರ್ಲಾ ಮತ್ತು ಈಗಲ್ಟನ್ ರೆಸಾರ್ಟ್ನಲ್ಲಿ. ಎಷ್ಟು ದಿನ ಅಂತ ಗೊತ್ತಾಗಿದೆಯಾ? ಅಂದರೆ ಈಗ ಸುಮಾರು ಕಡೆ ಬರ ಇದೆ, ಇದರ ನಡುವೆ ಇಂಥ ದಿನ ಆದರೂ ಇವರು ವಾಪಸ್ ಬರ್ತಾರೆ, ನಿರೀಕ್ಷೆಗಳಿರ್ತವೆ ಜನಗಳಿಗೆ. ಆ ಕಾರಣದಿಂದ ಕೇಳ್ತಾ ಇದ್ದೀನಿ, ಎಷ್ಟು ದಿನಗಳವರೆಗೆ ಇವರ ಈ ರೆಸಾರ್ಟ್ ವಾಸ್ತವ್ಯ? ರಮಕಾಂತ್, ಇಷ್ಟಿದ್ದೇ ದಿನ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತಷ್ಟೇ ಶಾಸಕಾಂಗದ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕದ ರಾಜಕಾರಣವಾಗಿ ಪರಿವರ್ತನೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಪದೇ ಈ ಪ್ರಶ್ನೆ ಕೇಳುವಂತಾಗಿದೆ ರಾಜ್ಯದ ಜನತೆ. ಒಂದ್ ಕಡೆ ಬಿಜೆಪಿ ಶಾಸಕರು ಅಲ್ಲಿ ಹರಿಯಾಣದ ರೆಸಾರ್ಟ್ ಅಲ್ಲಿ ಹೋಗಿ ಕೂತಿದ್ರೆ, ನಮ್ಮ ಕಾಂಗ್ರೆಸ್ ಶಾಸಕರು ಸಹ ಮತ್ತೆ ರೆಸಾರ್ಟ್ ಅಂತ ಮುಖ ಮಾಡಿದ್ದಾರೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ, ಅಂದ್ರೆ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅವರ ರೆಸಾರ್ಟ್ ಅಂತ ಮುಖ ಮಾಡಿರುವಂತದ್ದು. ಈಗಾಗಲೇ ನ್ಯಾಷನಲ್ ಟ್ರಾವೆಲ್ಸ್ ಏನು ಜಮೀರ್ ಅವರಿಗೆ ಸೇರಿದಂತ ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಸುಮಾರು 25ರಿಂದ 30ಕ್ಕೂ ಹೆಚ್ಚು ಶಾಸಕರು ಆ ಬಸ್ ನಲ್ಲಿ ತೆರಳ್ತಾ ಇದ್ದಾರೆ. ಈಗಾಗಲೇ ನೈಸ್ ರೋಡ್ ಮುಖಾಂತರ ಆಗಿ ಒಂದು ಈಗಲ್ಟನ್, ಇನ್ನೊಂದು ವಂಡರ್ಲಾ ಅಂತ ಹೇಳ್ತಿದ್ದಾರೆ. ಕೆಲವರು ಆಮೇಲೆ ಬಂದು ಜಾಯ್ನ್ ಆಗ್ತಾರೆ. ಬಹುತೇಕ 70 ಅಂದ್ರೆ ಎಲ್ಲಾ ಶಾಸಕರು ಕೂಡ 4 ಶಾಸಕರನ್ನ ಗೈರು ಬಿಟ್ರೆ ಇನ್ನೆಲ್ಲಾ ಶಾಸಕರು ಕೂಡ ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಬಂದಿದ್ರು. ಶಾಸಕಾಂಗದ ಪಕ್ಷದ ಸಿದ್ದರಾಮಯ್ಯ ಅವರ ಅಣತಿಯಂತೆ ಈಗ ಎಲ್ಲರೂ ಕೂಡ ರೆಸಾರ್ಟ್ ಅಂತ ಮುಖ ಮಾಡಿದ್ದಾರೆ. ಈಗ ನಾವು ಒಂದು 25ರಿಂದ 30 ಜನ ಶಾಸಕರು ಬಸ್ ನಲ್ಲಿ ತೆರಳ್ತಾ ಇರುವಂತದ್ದು ರಮಕಾಂತ್. ತದನಂತರ ಬೇರೆಯವರು ಕೂಡ ರಮಕಾಂತ್. ಶರತ್, ಈ ಪ್ರತಾಪ್ ಗೌಡ ಪಾಟೀಲ್ ಬಂದಿದ್ರಲ್ಲ, ಅವರು ಏನೋ ಬಸ್ ಹತ್ತಲಿಲ್ಲ, ಅವರು ಕಾರಲ್ಲಿ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ. ಪ್ರತಾಪ್ ಗೌಡ ಪಾಟೀಲ್ ರೆಸಾರ್ಟ್ ಕಡೆ ಬರ್ತಾ ಇದ್ದಾರಾ ಅಥವಾ ಅವ್ರು ತಪ್ಪಿಸ್ಕೊಂಡಿರೋದು ನಿಜಾನ ಹೇಗೆ ಅಂತ? ರಮಕಾಂತ್, ಶಾಸಕಾಂಗ ಪಕ್ಷದ ಸಭೆಗೆ ಯಾರ್ಯಾರು ಹಾಜರಿದ್ರು ಅವರೆಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡ್ತಾರೆ ಅನ್ನೋ ಒಂದು ಸದ್ಯದ ಮಾಹಿತಿ ಇದೆ. ತದನಂತರ ಏನ್ ಬೆಳವಣಿಗೆ ಆಗಿದೆ ಅನ್ನೋದನ್ನ ಮುಂದಿನ ಕೆಲವು ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಒಳಗಡೆ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಬರ್ಬೇಕಾಗತ್ತೆ ಅಂತ. ಈಗಿರೋ ಮಾಹಿತಿ ಪ್ರಕಾರ ಶಾಸಕಾಂಗದ ಪಕ್ಷದ ಸಭೆಗೆ ಏನೇನ್ ಬಂದಿದ್ರು ಅವರೆಲ್ಲರೂ ಕೂಡ ರೆಸಾರ್ಟ್ ನಲ್ಲೇ ಉಳ್ಕೋತಾರೆ ಅಂತ. ಅದರಲ್ಲೂ ಕೂಡ 2 ರೆಸಾರ್ಟ್ ನ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವಂಡರ್ಲಾ ಮತ್ತೆ ಇನ್ನೊಂದು ಈಗಲ್ಟನ್ ರೆಸಾರ್ಟ್ ಅಂತ. ನಿರ್ದಿಷ್ಟವಾಗಿ ಇಷ್ಟೇ ದಿವಸ ಅಂತಾನು ಕೂಡ ಇನ್ನೂ ಗೊತ್ತಾಗಿಲ್ಲ. ಒಂದ್ ಕಡೆ BJPಯವರು ಎಷ್ಟು ದಿವಸ ಇರ್ತಾರೋ ಅಲ್ಲಿ ತನಕನೂ ಕೂಡ ಇವ್ರು ಅಲ್ಲೇ ಇರ್ತಾರ, ಅಥವಾ ಅದೇನ್ ಮಾಹಿತಿ ಅಂದ್ರೆ ಯಾರು ಅತೃಪ್ತರು ಮುಂಬೈಗೆ ಹೋಗಿದ್ದಾರೆ ಅವ್ರನ್ನೇನಾದ್ರು ಕರ್ಕೊಂಡ್ಬಂದು ಈ ರೆಸಾರ್ಟ್ ನಲ್ಲಿ ಮಾತಾಡಿಸ್ತಾರ, ಶಾಸಕಾಂಗ ಪಕ್ಷದ ಸಭೆಗೆ ಬರ್ದವರು ಇನ್ನ ರೆಸಾರ್ಟಿಗೆ ಬರ್ತಾರ, ಈ ತರದ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈಗಷ್ಟೇ. ಆದ್ರೆ ತದನಂತರ ಈ ನಾಳೆ ಬೆಳವಣಿಗೆ ಏನಿದೆ ಅನ್ನೋದು ಈ ಸದ್ಯದ ಮಾಹಿತಿಯಲ್ಲೇ ತಿಳಿಯಬೇಕಿದೆ. ಈಗಷ್ಟೇ DK ಸುರೇಶ್ ಕೆಲವ್ರನ್ನ DK ಸುರೇಶ್ ಕೆಲವು ಶಾಸಕರನ್ನ ಕೂಡ ಹತ್ತಿಸ್ಕೊಂಡ್ರು. ಇದರಲ್ಲಿ ಸುಮಾರು 25ರಿಂದ 30 ಇದ್ದಾರೆ. ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಆದ್ರೆ ರೆಸಾರ್ಟ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಯಾರ್ಯಾರಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ ಅಥವಾ ಬರ್ತಾರೋ ಇಲ್ವೋ ಅನ್ನೋದು ಎಲ್ಲ ಮಾಹಿತಿ ಸಿಗುತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶರತ್. ನೋಡ್ತಾ ಇದ್ದೀರಾ, ಶಾಸಕಾಂಗ ಸಭೆ ಆದಮೇಲೆ ಯಾರ್ಯಾರಿಗೆ ಇದ್ರ ಬಗ್ಗೆ ಅರಿವಿತ್ತೋ ಅರಿವಿರ್ಲಿಲ್ವೋ ಗೊತ್ತಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಶಾಸಕರಿಗೆ.
ಇರಿ ನಾನೊಂದು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ ಏನು ಇದ್ದಕ್ಕಿದ್ದಂತೆ ಇಲ್ಲಿಂದ ರೆಸಾರ್ಟ್ಗೆ ಹೈಜಾಕ್, ತಮ್ಮ ಶಾಸಕರನ್ನೇ ಹೈಜಾಕ್ ಮಾಡೋ ಪರಿಸ್ಥಿತಿ ಅವರಿಗೆ ಬಂದಿದೆಯಾ ನಮಗೆ ಗೊತ್ತಿಲ್ಲ. ಅದು ಆದರೆ ಶಾಸಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹೇಳಿ ನೋಡ್ರಪ್ಪ ಇಲ್ಲೊಂದು ಸಭೆಗೆ ಬನ್ನಿ, ಈ ಸಭೆ ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಈ ರೀತಿ ಯಾರಿಗೂ ಹೇಳಿ ಕರೆಸಿಲ್ಲ. ಟೆಸ್ಟ್ ಮಾಡಬೇಕಾಗಿತ್ತು ನಮ್ಮ ಕಡೆ ಇರೋರು ಯಾರು, ಕಪ್ಪು ಕುರಿಗಳು ಯಾರ್ಯಾರು ಅಂಥೇಳಿ. ಬಹುಶಃ ಆ ಒಂದು ಟೆಸ್ಟ್ನಲ್ಲಿ ಒಂದು 3 ರಿಂದ 4 ಜನ ಫೈಲ್ ಆಗಿರಬಹುದು, ಅಥವಾ 4 ಜನ ಸರಿಯಾದ ಸಮರ್ಥನೆ ಇವತ್ತಲ್ಲ ನಾಳೆ ಕೊಡಬಹುದು. ಇದರ ಆಚೆಗೆ ಯಾರ್ಯಾರು ಉಳ್ಕೊಂಡಿದ್ರೋ ಇಲ್ಲಿಯೂ ಒಂದಷ್ಟು ಜನರ ಮೇಲೆ ತಮಗೆ ಅನುಮಾನ ಇದೆ ಅನ್ನೋ ಒಂದು ಕಾರಣಕ್ಕೆ ಸದ್ಯ ಅವರೆಲ್ಲರನ್ನೂ ಕೂಡ ಇದೀಗ ರೆಸಾರ್ಟ್ ಕಡೆಗೆ ಮುಖ ಮಾಡಿಸ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರು ಮುಂದೆ ನಿಂತ್ಕೊಂಡಿದ್ದಾರಲ್ಲಿ. ಕೆಲವರು ವಂಡರ್ಲಾಲ್ ಉಳ್ಕೊಳ್ತಾರಂತೆ, ಕೆಲವರು ಈಗಲ್ಟನ್ ರೆಸಾರ್ಟ್. ಹಾಗಾದರೆ ವಿಧಾನಸೌಧ ಖಾಲಿ, ವಿಧಾನಸೌಧಕ್ಕೆ ಬೀಗ ಹಾಕಬಹುದೇನೋ ನಮಗೆ ಗೊತ್ತಿಲ್ಲ. ಅದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಬೋರ್ಡ್ ಹಾಕಿ ಇಲ್ಲಿ ಬಂದು ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ರೆ ಇದೀಗ ಎಲ್ಲರೂ ಕೂಡ ರೆಸಾರ್ಟ್ ಕಡೆ ಹೊರಟಿದ್ದಾರೆ. ಇದೀಗ ನಮ್ಮೊಂದಿಗೆ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಡಿ ಕೆ ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಡಿ ಕೆ ಸುರೇಶ್ ಅವರೇ? ಚೆನ್ನಾಗಿದೆ. ಬಸ್ಸಲ್ಲಿ ಮುಂದೆ ನಿಂತಿದ್ರಿ, ಆ ದೃಶ್ಯ ನೋಡ್ತಾ ಇದ್ದೀನಿ ನಾನು. ಯಾವ ಕಡೆಗೆ ಸರ್ ನೀವೆಲ್ಲ? ಯಾವ ಕಡೆಗೆ ಈಗ? ಈಗಲ್ಟನ್ ರೆಸಾರ್ಟ್. ಅಂದ್ರೆ ಈಗ ವಂಡರ್ಲಾಗೆ ಒಂದು 40 ಜನ, ಈ ಕಡೆ ಈಗಲ್ಟನ್ 40 ಜನ ಅಂತ ಕೇಳ್ಪಟ್ವಿ, ಹೌದಾ? ಸದ್ಯಕ್ಕೆ ಈಗಲ್ಟನ್ ಹೋಗ್ತಾ ಇದೀವಿ. ಈಗಲ್ಟನ್ ಹೋದ ಮೇಲೆ ಅಲ್ಲಿ ಏನಿದೆ ವ್ಯವಸ್ಥೆ ನೋಡ್ಬಿಟ್ಟು ತೀರ್ಮಾನ ಮಾಡಿ. ಇದನ್ನ ಶಾಸಕರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಕರೀಲ ನಾನು, ಅಥವಾ ಹೈಜಾಕ್ ಅಂತ ಕರೀಲ ಅಂತ? ಎರಡೂ ಅಲ್ಲ. ಇವತ್ತು ಕಳೆದ 10 ದಿನದಿಂದ ತಾವೆಲ್ಲರೂ ಕೂಡ ಸರ್ಕಾರದ ಒಂದು ಅಸ್ಥಿರತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಮಾಧ್ಯಮಗಳಲ್ಲಿ. ಇವತ್ತು ನಮ್ಮ ನಾಯಕರು CLP ಸಭೆ ಕರೆದು ಎಲ್ಲ ವಿಚಾರಗಳನ್ನ ಶಾಸಕರಿಗೆ ತಿಳಿಸಿದ್ರು. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಅವರು ಕೂಡ ಶಾಸಕರು ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನ ಬಿಜೆಪಿಯ ನಾಯಕರುಗಳು ಮತ್ತು ಅನೇಕ ಮುಖಂಡರುಗಳು ಏನೇನು ಆಮಿಷಗಳನ್ನ ಒಡ್ಡಿದ್ದಾರೆ ಆ ವಿಚಾರಗಳನ್ನ ನಮ್ಮ ಸಭೆಯಲ್ಲಿ ತಿಳಿಸಿದ್ರು. ಇಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಈ ಒಂದು ಕೃತ್ಯಕ್ಕೆ ಇಳಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮತ್ತು ಪಕ್ಷವನ್ನು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಶಾಸಕರೆಲ್ಲರೂ ಕೂಡ ಮಾನ್ಯ CLP ನಾಯಕರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡಿ ಕೆಲವೊಂದು ವಿಚಾರಗಳನ್ನ ನಾವು ನಿಮ್ಮ ಹತ್ರ ಚರ್ಚೆ ಮಾಡಬೇಕಾಗಿದೆ, ನಮಗೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಇದಕ್ಕೆ ಆಯ್ತು, ನೀವೇನ್ ಹೇಳ್ತೀರಾ ಮಾತಾಡಿ ಅಂತ ಹೇಳಿದ್ರು. ಇಲ್ಲ, ನಾವು ಮುಕ್ತವಾಗಿ ಮಾತಾಡ್ಬೇಕಾಗಿದೆ ಅಂತ ಹೇಳಿದಾಗ ಆಯ್ತು, ಇವತ್ತು ನಾಳೆ ಎಲ್ಲರ ಒಂದ್ ಕಡೆ ಇದ್ದು ಎಲ್ಲ ನಾವು ಚರ್ಚೆ ಮಾಡೋಣ ಅಂತ ಅಂದ್ರು. ಅದಕ್ಕೆ ಅವರೆಲ್ಲರೂ ಕೂಡ ಅವರೇನೇನೆ ಸಲಹೆ ಕೊಟ್ಟದ್ರ ಮೇರೆಗೆ ಇವತ್ತು ಎಲ್ಲರೂ ಕೂಡ ಒಂದಾಗಿ ಸೇರಿ. ಸುರೇಶ್ ಅವರೇ, ಇವತ್ತು ಶಾಸಕಾಂಗ ಸಭೆಗೆ ಬಂದವರು ನಾಳೆ ಸಭೆಗೆ ಬಂದ್ರಪ್ಪ ಅಂತ ಹೇಳಿದ್ರೆ ಬರ್ತಿದ್ರೇನೋ? ನಿಮ್ಗೆ ಈಗಲೂ ಕೆಲವ್ರ ಮೇಲೆ ಅನುಮಾನ ಇರೋ ಕಾರಣಕ್ಕೆ ಈ ರೀತಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ? ಅನುಮಾನ ಏನಿಲ್ಲ ರೀ, ಅನುಮಾನ ಯಾಕಿರುತ್ತೆ? ಅನುಮಾನ ಏನಿಲ್ಲ. ಅವರ ಸಲಹೆ ಏನ್ ಕೊಟ್ರು, ಶಾಸಕರು ಏನ್ ಬೇಡಿಕೆಯನ್ನ ಇಟ್ರು, ಆ ಬೇಡಿಕೆಗೆ ಪಕ್ಷದ ಅಧ್ಯಕ್ಷರು ಮತ್ತು CLP ನಾಯಕರು ಒಪ್ಪಿ ಇವತ್ತು ಎಲ್ಲರೂ ಒಂದೇ ಕಡೆ ಇದ್ದು ನಮ್ಮ ಮುಂದಿನ ಚುನಾವಣೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಇವತ್ತಿಂದ ನಾವು ಕ್ಷೇತ್ರಗಳ ಅಭ್ಯರ್ಥಿ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ಬೇಕಾಯ್ತು. ನಮ್ಮ AICC ಜನರಲ್ ಸೆಕ್ರೆಟರಿಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಇವತ್ತು ಕಾರ್ಯಕ್ರಮವನ್ನ ರೂಪಿಸಿದ್ರು. ಈ ಮಧ್ಯದಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಸೊ ಅದನ್ನು ಕೂಡ ಎಲ್ಲ ಒಟ್ಟಿಗೆ ಅಲ್ಲೇ ಕೇಳ್ದಂಗ ಆಗತ್ತೆ ಅಂತ ಹೇಳಿ ಸೊ ಇವತ್ತಿಂದ ಅದನ್ನು ಕೂಡ ಅಲ್ಲೇನೆ ಒಂದೆರಡು ದಿನದಲ್ಲಿ ಎಲ್ಲ ಅದನ್ನು ಕೂಡ ಮುಗಿಸೋಣ ಅಂತ ಹೇಳಿ. ಅಂದ್ರೆ ಈಗ ಬಿಜೆಪಿ ಅವ್ರಿಗೆ ಹೆದರ್ಕೊಂಡೇನು ಹೋಗ್ತಾ ಇಲ್ಲ ನೀವು? ರೆಸಾರ್ಟ್ ಕಡೆಗೆ ಹೆದರ್ಕೊಂಡೇನು ಹೋಗ್ತಾ ಇಲ್ಲ ನೀವು? ಬಿಜೆಪಿ ಅವ್ರಿಗೆ ಯಾರು ಹೆದರ್ತಾರೆ? ಬಿಜೆಪಿ ಅವ್ರಿಗೆ ಹೆದರ ಕಾಲ ಎಲ್ಲ ಹೋಯ್ತು. ಬಿಜೆಪಿ ಅವ್ರಿಗೆ ಎದ್ದಿಗೆ ಹೆದರ್ತೀರಿ? ಅವ್ರೇನು ಹುಲಿನ ಸಿಂಹನ? ಅವರೇ ಹೆದರ್ಕೊಂಡು ಹೋಗಿ ಡೆಲ್ಲಿ ಸೇರ್ಕೊಂಡು ಕೂತಿದ್ದಾರೆ, ಡೆಲ್ಲಿ ರಕ್ಷಣೆ ತಗೊಂಡು. ಅಲ್ಲ ಸುರೇಶ್ ಅವರೇ, ನನ್ನ ಪ್ರಶ್ನೆ ಕಾಮನ್ ಮ್ಯಾನ್ ಕೇಳ್ತೀನಿ. ಸುರೇಶ್ ಅವರೇ, ಈಗ ನೀವೇನೋ ಅವ್ರ ಕಡೆಯವ್ರನ್ನ ಹೈಜಾಕ್ ಮಾಡ್ಬಿಡ್ತೀರಿ ಅಂತ ಅವ್ರು ಹೋಗಿ ಹರಿಯಾಣದಲ್ಲಿ ಕೂತ್ಕೋತಾರೆ, ಅವರೇನೋ ನಿಮ್ ಕಡೆಯವ್ರನ್ನ ಯಾರನ್ನೋ ಭೇಟಿ ಆಡ್ಬಿಡ್ತಾರೆ ಅಂತ ನೀವು ಹೋಗಿ ಈಗಲ್ಟನ್ ಅಲ್ಲಿ ಕೂತ್ಕೊಂಡ್ರೆ ಜನಗಳು ಯಾರನ್ನ ಕೇಳ್ಬೇಕೀಗ ಅಂತ? ಈಗ ಒಂದ್ ವಾರದಿಂದ ನೀವು ಹೇಳಲೇ ಇಲ್ಲ, ಅವ್ರು ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿ ಅವ್ರ ಸಂಸ್ಕೃತಿ ಬಗ್ಗೆ, ಅವ್ರು ಮಾಡಿದ್ರ ಬಗ್ಗೆ, ಅವ್ರು ನಡೆಸ್ತಾ ಇರತಕ್ಕಂತ ಆಪರೇಷನ್ ಕ್ರಮದ ಬಗ್ಗೆ ನೀವು ಚರ್ಚೆ ಮಾಡ್ತಾನೆ ಇಲ್ಲ. ಚರ್ಚೆ ಮಾಡಿದ್ವಲ್ಲ ಸುರೇಶ್ ಅವರೇ, ಚರ್ಚೆ ಮಾಡಿ ರಾಜಕಾರಣವೇ
ರೆಸಾರ್ಟ್ ರಾಜಕಾರಣನೇ ಬೇಡ ಅಂತ ಹೇಳ್ತಿರೋದು ನಾವು. ಮಾಧ್ಯಮಗಳು ಸ್ವಲ್ಪ ನೀವು ಚರ್ಚೆ ಮಾಡ್ಲೇ ಇಲ್ಲ, ಚರ್ಚೆ ಶಿಮಾರಿ ಆಗ್ಲಿಲ್ಲ. ನಾವು ಅವತ್ತಿಂದಾನು ನಾವು ಇನ್ನೊಂದೇನು ಕೇಳ್ಬೇಕು ಗೊತ್ತಾ, ನಾನು ಮಾಧ್ಯಮಗಳನ್ನ ನೋಡ್ತಾ ಇದ್ದೀನಿ, ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇರ್ತಕ್ಕಂಥ ಸುರೇಶ್ ಅವರೇ ನೋಡ್ತಾ ಇದ್ದೀನಿ. ನಾನು ಜನಗಳ ಕನ್ಸರ್ನಿಂದ ಕೇಳ್ತೀನಿ ಸುರೇಶ್ ಅವರೇ, ನೀವು ಅವರ ನಡವಳಿಕೆಗಳನ್ನ ಖಂಡಿಸ್ತಾ ಇಲ್ವಲ್ಲ ನೀವು? ಅವ್ರು ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ, ಈಗ ಅವ್ರು ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಪದೇ ಪದೇ ಅವರು ಅಸ್ಥಿರತೆ ಬಗ್ಗೆ ಮಾತಾಡುವಂತಹ ನೈತಿಕತೆ ಏನಿದೆ ಅವ್ರಿಗೆ? ಅಲ್ಲ ಸುರೇಶ್ ಅವರೇ, ಅವ್ರು ಕೇಳಿದ್ವಿ ನಾವು, ಬರ ಇದೆಯಲ್ಲ ನೀವು ಹಿಂಗ್ ರೆಸಾರ್ಟ್ ಹೋಗಿದ್ರೆ ಗೊತ್ತಾ, ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ವಿಧಾನಸಭೆನಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಅವರು ಸೋತ್ ಮೇಲೆ ಅವರು ಮುಂದಿನ ಚುನಾವಣೆ ಆಗೋರು ಕಾಯ್ಬೇಕಾಗಿತ್ತು. ಅದನ್ನ ನೀವು ಚರ್ಚೆ ಮಾಡ್ತಾ ಇಲ್ಲ. ಸುರೇಶ್ ಅವರೇ, ಅವ್ರು ಕೇಳಿದ್ವಿ, ಕೇಳಿಸ್ಕೊಳ್ಳಿ, ನೀವೇನ್ ಕೇಳ್ತಾ ಇದ್ದೀರೋ, ನೀವೇನ್ ಕೇಳ್ತಾ ಇದ್ರು ಅದನ್ನೇ ಕೇಳಿದ್ವಿ. ಅವ್ರೇನ್ ಹೇಳಿದ್ರು ಅಂದ್ರೆ, ಅವರು ಸ್ವಲ್ಪ ಕೇಳಿದ್ವಿ, ಅವ್ರು ಮಾಡೋದೆಲ್ಲ ಒಳ್ಳೆ ಕೆಲಸ ಅವ್ರು ಖಂಡಿತ ಇಲ್ಲ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಇಲ್ಲ ಸುರೇಶ್ ಅವರೇ, ಅಲ್ಲೇನೋ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ನಾಯಕರಿಗೂ ಕೂಡ ರಾಜಕೀಯ ಮಾನ ಮರ್ಯಾದೆ ಇಲ್ಲ. ಅವ್ರನ್ನ ಇಟ್ಕೊಂಡು ದೆಹಲಿನಲ್ಲಿ ಕುಂತ್ಕೊಂಡಿದ್ದಾರೆ 104 ಜನನ. ಅವ್ರು ಇನ್ನೇನು ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ? ಅಲ್ಲಲ್ಲ, ಅವ್ರು ಕೇಳಿದಕ್ಕೆ ಏನ್ ಹೇಳಿದ್ರು ಗೊತ್ತಾ ಸುರೇಶ್ ಅವರೇ, ರೂಲಿಂಗ್ ಪಾರ್ಟಿ ನಾವಲ್ಲ ಸ್ವಾಮಿ, ನಾವು ರೂಲಿಂಗ್ ಪಾರ್ಟಿ ಅಲ್ಲ. ಈಗ ನೀವು ಮಾಧ್ಯಮದವರು ರಾಜ್ಯದ ಜನಕ್ಕೆ ತೋರಿಸುವಂತ ವಿಚಾರದಲ್ಲಿ ನೀವು ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಕೇಳಿದ್ವಿ, ನಿಲ್ಲಿಲ್ವಲ್ಲ. ಇವತ್ತು ನಾವು ಒಂದ್ ಕಡೆ ಸೇರಿ ಮಾತಾಡೋಣ ಅಂತ ಅವರು ನೇರವಾಗಿ ಹೇಳಿದ್ದೇನು ಗೊತ್ತಾ, ರೂಲಿಂಗ್ ಪಾರ್ಟಿ ಅವರೇ ಏನು ಕೆಲಸ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಯಾಕೆ ದೂರ್ತಾ ಇದ್ದಾರೆ, ನಾವು ಆಪೋಸಿಷನ್ ಪಾರ್ಟಿ ಅವರು, ನಾವೇನ್ ಮಾಡಿದ್ರು. ನಾವು ಸಭ್ಯತೆಗಳಲ್ಲಿ ನಾವು ಯಾವುದೇ ಶಾಸಕರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ, ವಿರೋಧ ಪಕ್ಷದ ಅವರ ಪಕ್ಷದವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರುಗಳು ಏನೇನು ಕೆಲವು ವಿಚಾರಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ಚುನಾವಣೆಗೆ ಸಜ್ಜಾಗಬೇಕಾಗಿದೆ, ಪಕ್ಷನ ಸಜ್ಜು ಮಾಡ್ಬೇಕಾಗಿದೆ. ಅದಕ್ಕೆ ಕಾರ್ಯಕರ್ತರು ಮತ್ತು ಸಲಹೆಗಳನ್ನ ಪಕ್ಷ ಶಾಸಕರ ಸಲಹೆಗಳನ್ನ ಕೇಳಲಿಕ್ಕೆ ಒಂದು ತೀರ್ಮಾನ ಮಾಡಿ ಇವತ್ತು ಎಲ್ಲ ಒಂದ್ ಕಡೆ ಸೇರ್ತಾ ಇದ್ದೀವಿ. ಈಗ ಬಿಜೆಪಿಗೆ ಟೀಕೆ ಮಾಡೋ ಒಂದು ಅವಕಾಶನೇ ಕಳ್ಕೊಂಡ್ಬಿಟ್ರಲ್ಲ ಸುರೇಶ್ ಅವರೇ, ನೀವು ರೆಸಾರ್ಟ್ ಅಲ್ಲೇ ಇದ್ದೀರಿ ಅಂತ ಕೇಳ್ತಾರಲ್ಲ. ಈಗ ಸ್ವಲ್ಪ ಬಿಜೆಪಿ ಟೀಕೆ ಮಾಡೋದಲ್ಲ, ನಾವು ಟೀಕೆ ಮಾಡ್ತಾನೆ ಇದೀವಿ. ಟೀಕೆ ಮಾಡಿ ಏನ್ ಮಾಡ್ತೀರಿ ನೀವು? ನೀವೆಲ್ಲ ಅವ್ರ ಬೆಂಬಲಕ್ಕೆ ನಿಂತಿದ್ದೀರಲ್ಲ, ನಾವ್ಯಾಕೆ ಬೆಂಬಲ? ನೀವು ಕೇಳ್ಬೇಕಲ್ವಾ? ಸಂಪೂರ್ಣ ಬೆಂಬಲ ಕೊಡ್ತಾ ಇದೀರಿ ನೀವು ಅವ್ರಿಗೆ. ಸರ್ಕಾರನ ಅಸ್ಥಿರ ಮಾಡೋದಕ್ಕೆ ಸಂಪೂರ್ಣ ಬೆಂಬಲ ಸುರೇಶ್ ಅವರೇ, ಅವ್ರಿಗೆ. ಸುರೇಶ್ ಅವರೇ, ಈಗ ನೀವೆಲ್ಲರೂ ಆಚೆ ಇದ್ದೀವತ್ತು, ನೀವು ಅವ್ರಿಗೆ ಚೆನ್ನಾಗಿ ಉಗ್ದಿದ್ರೆ, ನೀವು ಚೆನ್ನಾಗಿ ಬಾಯಿಗೆ ಬಂದಾಗ ಉಗ್ದಿದ್ರೆ ಅವರು ಸುಮ್ಮನೆ ಇಟ್ಕೊಂಡು ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿರೋರು. ಅವ್ರ ಅಸ್ಥಿರತೆ ಮಾಡೋದಕ್ಕೆ, ಶಾಸಕರು ಖರೀದಿ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಅವ್ರಿಗೆ ಅವ್ರನ್ನ ಹೀರೋಗಳ ತರ ಮೆಚ್ಚುವಂತ ಸಂದರ್ಭ ನಿರ್ಮಾಣ ಆಯ್ತು ಅಂತ ಸುರೇಶ್ ಅವರೇ, ನಾವು ಮಾಡ್ಕೋಬೇಕಾಗಿ ಶಾಸಕಾಂಗ ಸಭೆ ಆದ್ಮೇಲೆ, ನಿಮ್ಮ ಶಾಸಕಾಂಗ ಸಭೆ ಆದ್ಮೇಲೆ ಎಲ್ಲರೂ ವಿಧಾನಸೌಧದಿಂದ ಆಚೆ ಬಂದು ಕೈ ಎತ್ತಿ ನೋಡಿ ನಾವೆಲ್ಲ ಇದ್ದೀವಿ ಬೆಂಗಳೂರಲ್ಲಿ, ಬನ್ನಿ ನೀವು ಬೆಂಗಳೂರಿಗೆ ಅಂತ ಕರಿಬೇಕಾಗಿತ್ತು ನೀವು ಹರಿಯಾಣದಲ್ಲಿ. ಅದನ್ನೇ ಈಗ ನಮ್ಮ CLP ನಾಯಕರು ಅದನ್ನೇ ಹೇಳಿರೋದು. CLP ನಾಯಕರು ಅದನ್ನೇ ಸ್ಪಷ್ಟ. ಅಲ್ಲ, ಅವ್ರು ಬೆಂಗಳೂರಿಗೆ ಬನ್ನಿ ಅಂತ ನೀವು ಬಿಡದಿ ಕಡೆ ಹೋಗ್ಬಿಟ್ರಾ? ನಾವು ಬೆಂಗಳೂರಿನಲ್ಲಿ ಎಲ್ಲ ಸಭೆ ಸೇರಿದ್ದೀವಿ, ವಿಶೇಷ ಶಾಸಕಾಂಗ ಸಭೆ ಕರೆದು ನಾವು ತೀರ್ಮಾನ ಮಾಡಿದೀವಿ. ನಾವು 76 ಜನ ಇದ್ದೀವಿ, ಇನ್ನು 4 ಜನ ಆಬ್ಸೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಮಾಧ್ಯಮಕ್ಕೆ ನೇರವಾಗಿ ತಿಳಿಸಿದ್ದಾರೆ. ಏನೇನು ಮುಂದಕ್ಕೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ನಾವು ಪಕ್ಷದ ಸಂಘಟನೆ, ನಮ್ಮ AICC ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿ ಇಬ್ರು ಕೂಡ ಬಂದಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿದೆ. ಫೈನ್ ಅಂದ್ರೆ ಫೈನ್. ಥ್ಯಾಂಕ್ ಯು ಸುರೇಶ್ ಅವರೇ, ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು.